ನನ್ನ ದೈಹಿಕ ದೌರ್ಬಲ್ಯವನ್ನ ಕಂಡು ನಮ್ಮ ಜಮೀನನ್ನ ಕಬಳಿಸಲು ನಮ್ಮ ಗ್ರಾಮದ ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಎಂದು ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಅಳಲು. ಕಳೆದ 15 ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಅಪಘಾತವಾಗಿ ಬೆನ್ನು ಮೂಳೆ ಮುರಿದಿದ್ದು ನಡೆದಾಡಲು ಸಾಧ್ಯವಾಗದ ದೈಹಿಕವಾಗಿ ನರಳುತ್ತಿದ್ದೇನೆ. ನನ್ನ ದೈಹಿಕ ದೌರ್ಬಲ್ಯವನ್ನ ಕಂಡು ನಮ್ಮ ಜಮೀನನ್ನ ಕಬಳಿಸಲು ನಮ್ಮ ಗ್ರಾಮದ ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಕೋಲಾರ ತಾಲೂಕಿನ ನಾಗನಾಳು ಗ್ರಾಮದ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಅಳಲು ತೋಡಿಕೊಂಡರು. ನಾಗನಾಳಿ ಗ್ರಾಮದ ಸರ್ವೆ ನಂಬರ್ 26/2ರಲ್ಲಿ ನಮ್ಮದು 3/4 ಎಕರೆ ಜಮೀನಿದೆ. ಪಕ್ಕದ ಜಮೀನಿನವರಾದಂತಹ ಪಾಪಣ್ಣ ಎಂಬುವರು 1 ಗುಂಟೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ನಾವು ನೆರಳೆ ಗಿಡ ಹಾಕಿದ್ರೆ ಅದನ್ನ ಕಿತ್ತುತ್ತಿದ್ದಾರೆ. ನನ್ನ ದೈಹಿಕ ದೌರ್ಬಲ್ಯ ನೋಡಿ ಜಮೀನು ಕಬಳಿಸುವ ಉದ್ದೇಶದಿಂದ ವಿನಾಕಾರಣ ನಮಗೆ ತೊಂದರೆ ಕೊಡುತ್ತಿದ್ದಾರೆ. ತಾಲೂಕು ಸರ್ವೇರ್ಗಳು ಸರ್ವೆ ಮಾಡಿ ಪಕ್ಕದ ಜಮೀನವರು 1 ಗುಂಟೆ ಒತ್ತುವರಿ ಮಾಡಿದ್ದಾರೆಂದು ವರದಿ ಕೊಟ್ಟಿದ್ದಾರೆ. ಆದ್ರೂ ಸಹ ಪಾಪಣ್ಣ ಎಂಬುವರು ನಮಗೆ ಸೇರ್ಬೇಕಾಗಿದ್ದ 1 ಗುಂಟೆ ಜಮೀನು ಕೊಡ್ತಿಲ್ಲ. ಫೆನ್ಸಿಂಗ್ ಹಾಕಲು ಜಮೀನಿಗೆ ಹೋದಾಗ ಪಾಪಣ್ಣ ಮತ್ತು ಅವರ ಕುಟುಂಬದವರು ಹಾಗೂ ನನ್ನ ಚಿಕ್ಕಪ್ಪನ ಮಕ್ಕಳಾದ ನಾರಾಯಣಸ್ವಾಮಿ ಮತ್ತು ಅವರ ಕುಟುಂಬದವರು ಧಮಕಿ ಹಾಕುತ್ತಾರೆಂದು ಆರೋಪ ಮಾಡಿದ್ರು. ನನ್ನ ಕೈಯಲ್ಲಿ ನಡೆಯಲು ಸಹ ಆಗುವುದಿಲ್ಲ. ನನ್ನ ಬೆಂಬಲಕ್ಕೆ ಗ್ರಾಮಸ್ಥರು ಯಾರಾದ್ರೂ ಬಂದ್ರೆ ಅವರ ಮೇಲೆ ಮತ್ತು ನಮ್ಮ ಕುಟುಂಬದವರ ಮೇಲೆ ಗೊಂಬು ಕಟ್ಟಿಕೊಂಡು ಜಗಳಕ್ಕೆ ಬರುತ್ತಾರೆ. ಈ ಸಂಬಂಧ ವೇಮಗಲ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನಾಗನಾಳು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂಟಿ ಮನೆಯಲ್ಲಿ ನಾವು ವಾಸ ಮಾಡುತ್ತಿದ್ದು ನಮಗೆ ರಕ್ಷಣೆ ಇಲ್ಲದಂತಾಗಿದೆ. ಅಲ್ಲದೆ ನನ್ನ ದೈಹಿಕ ದೌರ್ಬಲ್ಯವನ್ನ ಕಂಡು ನಮ್ಮ ಜಮೀನನ್ನ ಕಬಳಿಸಲು ವಿನಾಕಾರಣ ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ಕಿರುಕುಳ ಕೊಡುತ್ತಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ನಮ್ಮ ಜಮೀನನ್ನ ನಮಗೆ ಬಿಡಿಸಿಕೊಟ್ಟು ನಮಗೆ ರಕ್ಷಣೆ ಕೊಡುವಂತೆ ಮನವಿ ಮಾಡಿದ್ದಾರೆ. ನನ್ನ ಹೆಸರು ನಾರಾಯಣಸ್ವಾಮಿ ಅಂತ, ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್. ಇಲ್ಲಿ ನಮ್ಮ ಗ್ರಾಮದಲ್ಲಿ ನನ್ನ ಹೆಸರಿನಲ್ಲಿ ಸರ್ವೆ ನಂಬರ್ 26/2ರಲ್ಲಿ 3/4 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ ಪಕ್ಕದಲ್ಲಿ ಪಾಪಣ್ಣ ಬಿನ್ ದೇಕಪ್ಪ ಉರುಪ್ ನಾರಾಯಣಪ್ಪ ಎಂಬುವರು 1 ಗುಂಟೆಯಷ್ಟು ಒತ್ತುವರಿ ಮಾಡಿ ಬಿಡದೆ ನಾವು ನೇರಳೆ ಗಿಡಗಳನ್ನು ಹಾಕಿದ್ರೆ ಆ ಗಿಡಗಳನ್ನೆಲ್ಲ ಕಿತ್ತಾಕಿ ನನ್ನ ದೈಹಿಕ ದೌರ್ಬಲ್ಯವನ್ನು ನೋಡಿ ವಿನಾಕಾರಣ ನಮಗೆ ಆ ಜಮೀನು ಕಬಳಿಸೋ ಉದ್ದೇಶದಿಂದ ತೊಂದರೆ ಕೊಡ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಸಹ ನಮ್ಮಲ್ಲಿ ಇದ್ದಾವೆ. ಸರ್ವೇಯರ್, ತಾಲೂಕು ಸರ್ವೇಯರ್ ಬಂದು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸರ್ವೆ ರಿಪೋರ್ಟ್ನಲ್ಲಿ 1 ಗುಂಟೆ ಒತ್ತುವರಿ ಮಾಡಿದ್ದಾನೆ ಪಕ್ಕದ ಹಿಡುವಳಿದಾರರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವೇಮಗಲ್ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಮಗೂ ಅದನ್ನು ಬಿಡಿಸ್ಕೊಡಿ, ನಮ್ಗೆ ರಕ್ಷಣೆ ಕೊಡಿ ಅಂತ ದೂರು ಕೊಟ್ಟಾಗ ಬರ್ತೀವಿ, ಮಾಡ್ತೀವಿ, ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು. ಆದರೆ ಬಂದಿಲ್ಲ, ಯಾವುದೇ ರೀತಿಯಾದಂಥ ರಕ್ಷಣೆ ಕೊಟ್ಟಿಲ್ಲ. ಮತ್ತೊಮ್ಮೆ ನಾವು ಫೋನ್ ಮಾಡಿ ಕೇಳಿದಾಗ ಇವತ್ತು ನನಗೆ ಕೋರ್ಟ್ ಇದೆ, ಕೋರ್ಟ್ಗೆ ಹೋಗಿದ್ದೀನಿ, ಇವತ್ತು ಮೆನ್ ಹೊಸಕೋಟೆ ಕರ್ಗ ಬಂದೋಬಸ್ತ್ ಡ್ಯೂಟಿಗೆ ಹಾಕಿದ್ದೀನಿ, ಇವತ್ತೆಲ್ಲೋ ಬೇರೆ ಕಡೆ ಎಲ್ಲ ಬಂದೋಬಸ್ತ್ ಡ್ಯೂಟಿಗೆ ಮೆನ್ ಹೋಗಿದ್ದಾರೆ, ಇವತ್ತು ನಾವು ಕಳ್ಸೋಕ್ಕಾಗಲ್ಲ ಅಂತೇಳಿ ದಿನಗಳನ್ನು ಕಳ್ಕೊಂಡು ನಮ್ಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಕೊಟ್ಟಿಲ್ಲ. ಮತ್ತೆ ಖಾತೆ ನಂಬರ್ 142ಕ್ಕೆ ಸಂಬಂಧಪಟ್ಟಂತೆ ಗ್ರಾಮದಲ್ಲಿ ನಮ್ಮದು
40 ಮತ್ತು ಖಾತೆ ನಂಬರ್ 142 ಪೈಕಿ 40 ಮತ್ತು 13 ಅಡಿ ಖಾಲಿ ನಿವೇಶನ ಇದ್ದು ಅದನ್ನ ಇದೇ ಪಾಪಣ್ಣ ಅದನ್ನ ಕಬಳಿಸೋ ಉದ್ದೇಶದಿಂದ ತನ್ನ ದೊಡ್ಡಪ್ಪನ ಹೆಸರಿಗೆ ಆತನು ಉರಗಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದು ಆ ಕಾಲದಲ್ಲಿ ನಾನು ಇನ್ಪೇಷಂಟ್ ಆಗಿ ಆಸ್ಪತ್ರೆಯಲ್ಲಿದ್ದೆ, ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅವಾಗ ನಾವು ನನ್ನ ಈ ದೌರ್ಬಲ್ಯವನ್ನು ನೋಡಿ ಉರಗಲಿ ಗ್ರಾಮ ಪಂಚಾಯತಿನಲ್ಲಿ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಅವ್ರ ದೊಡ್ಡಪ್ಪನ ಹೆಸರಿಗೆ ಮಾಡ್ಕೊಂಡಿದ್ರು. ಇದನ್ನೆಲ್ಲ ತಿಳ್ಕೊಂಡು ನಾನು ಮತ್ತೆ PDOಗೆ ಅರ್ಜಿ ಕೊಟ್ಟು ತಾಲೂಕ್ ಪಂಚಾಯತಿ ಕೋರ್ಟ್ ಕಡೆಯಿಂದ ನನ್ನ ಪರವಾಗಿ ಕೋರ್ಟ್ ಆದೇಶ ಆಗಿದೆ. ಈ ಕೋರ್ಟ್ ಆದೇಶದ ಮೇರೆಗೆ ಉರಗಲಿ ಗ್ರಾಮ ಪಂಚಾಯತಿ PDO ಅವರು ನನಗೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಖಾತೆನೂ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಲೈಸೆನ್ಸ್ ತಗೊಂಡಿದ್ದೀನಿ, ಪರವಾನಗಿ ಇದೆ, ಅಳತೆ ಮಾಡಿ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ದೃಢೀಕರಣ ಅಳತೆ ಪ್ರಮಾಣ ಪತ್ರ ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲ ಇದು ಮಾಡಿಕೊಂಡು ನಾವು ಅಲ್ಲಿ ಫೆನ್ಸಿಂಗ್ ಹಾಕೊಳ್ಳೋಕೆ ನಮ್ಮ ಜಮೀನಿಗೆ ಹೋದಾಗ ಇಲ್ಲಿ ಪಾಪಣ್ಣ ಮತ್ತು ಅವರ ಕುಟುಂಬದವರು, ಆಮೇಲೆ ನನ್ನ ಕಾಸ ಚಿಕ್ಕಪ್ಪನ ಮಗನಾದಂಥ ನಾರಾಯಣ ಸ್ವಾಮಿ ಉರುಪ್ ಮಿಡ್ತಾ, ಮತ್ತೆ ಚೌಡಮ್ಮ ಅವ್ರ ತಾಯಿ ಚೌಡಮ್ಮ, ಹೆಂಡತಿ ಮಕ್ಕಳು ಎಲ್ಲ ಗುಂಪು ಕಟ್ಕೊಂಡು ಬಂದು ಅದಕ್ಕೆ ಹಿನ್ನೆಲೆಯಾಗಿ ಮುನಿಯಪ್ಪನವರು ಅವರು ಸ್ವಲ್ಪ ಅವ್ರಿಗೆ ಬ್ಯಾಕ್ ಪುಷ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಸೇರ್ಕೊಂಡು ಅವರ ಹಿನ್ನೆಲೆಯಿಂದ ಇದುವರೆಗೂ ನಾನು ಬಂದಿಲ್ಲ, ಇನ್ಮೇಲೆ ನಾನು ಬರ್ತೀನಿ ಅಂತ ನನಗೆ ಫೋನ್ಗಳ ಮುಖಾಂತರ ಧಮಕಿ ಹಾಕ್ತಾರೆ. ನಾನು ಇಲ್ಲಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂಟಿ ಮನೆಯಲ್ಲಿದ್ದು ಇಲ್ಲಿ ಯಾವುದೇ ರೀತಿಯಾದಂಥ ನನಗೆ ರಕ್ಷಣೆ ಇಲ್ಲ. ಕಾಡು ಪ್ರಾಣಿಗಳ ಕಾಟ ಇದೆ, ದಾರಿ ಹೋಕರ ಕಾಟ ಇದೆ, ಕಳ್ಳಕಾಕರ ಭಯ ಇದೆ, ದರೋಡೆಕಾರರ ಭಯ ಇದೆ. ಇಲ್ಲಿ ನಾನು ಒಂಟಿ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಇಲ್ಲಿ ರಕ್ಷಣೆ ಇಲ್ಲ. ನಾನು ಆನ್ ಡ್ಯೂಟಿಯಲ್ಲಿ ಪಾವಗಡದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಆಕ್ಸಿಡೆಂಟ್ ಆಗಿ ನಾನು ದೈಹಿಕವಾಗಿ ಸ್ಪೈನಲ್ ಕಾರ್ಡ್ ಪೇಷಂಟ್ ಆಗಿ ಅವತ್ತಿನಿಂದ ಇವತ್ತಿನವರೆಗೂ ನರಳ್ತಾ ಇದ್ದೀನಿ. ನನ್ನ ದೈಹಿಕ ದೌರ್ಬಲ್ಯತೆಯನ್ನು ಕಂಡು ಈ ಜಮೀನ್ ಹತ್ರ ಮತ್ತೆ ಅಲ್ಲಿ ಖಾಲಿ ನಿವೇಶನ ಗ್ರಾಮದಲ್ಲಿ ಕಬಳಿಸೋ ಉದ್ದೇಶದಿಂದ ನನಗೆ ವಿನಾಕಾರಣ ಕಿರುಕುಳ ಕೊಡ್ತಾ ಇರ್ತಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟವರು ದಯವಿಟ್ಟು ನನಗೆ ರಕ್ಷಣೆ ನೀಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕಂತ ಬೇಡ್ಕೊಳ್ತೇನೆ.